स्वागत है आपका बी न्यूज नेशन में। मैं हूं आबिद हुसैन शेख। कोविड-19 बीजापुर में अब तक कोई मामला दर्ज नहीं। जिला कलेक्टर बीजापुर जिले में कोई पॉजिटिव मामला दर्ज नहीं हुआ। अब तक रवाना किए गए सैंपल्स नेगेटिव आए हैं। तबलीग जमात व्यक्तियों के सभी रिपोर्ट नेगेटिव। चंद को एहतियात के तौर पर क्वारंटाइन में रखा गया है। पड़ोसी जिला बागलकोट में कोविड-19 से मौत के बाद बाहर से आने वालों पर कड़ी नजर रखी है, कहा जिला कलेक्टर वायस पाटिल जी ने। ಜಿಲ್ಲೆಯಲ್ಲಿ ಇದುವರೆಗೆ ವಿದೇಶ ಮತ್ತು ನಮ್ಮ ಜಿಲ್ಲೆಯವರು ಒಟ್ಟು 370 ಜನರನ್ನು ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ವಿ. ಅದರಲ್ಲಿ ಈಗಾಗಲೇ 114 ಜನರು 28 ದಿವಸಗಳನ್ನು ಮುಗಿಸಿದ್ದಾರೆ. 15ರಿಂದ 28 ದಿವಸಗಳವರೆಗೆ ಇರೋರು 242 ಜನ, ಅಂದರೆ ಅವರು ರಿಪೋರ್ಟಿಂಗ್ ಪೀರಿಯಡಲ್ಲಿದ್ದಾರೆ. ಆಮೇಲೆ 14 ಜನ ಮಾತ್ರ ಹೋಮ್ ಕ್ವಾರಂಟೈನಲ್ಲಿ ಜಿಲ್ಲೆಯಲ್ಲಿದ್ದಾರೆ. ಒಟ್ಟು ನಾವು 50 ಟೆಸ್ಟ್ ಸ್ಯಾಂಪಲ್ಸನ್ನು ಕಳಿಸಿದ್ವಿ. ಇದುವರೆಗೆ 48ರದ್ದು ರಿಸಲ್ಟ್ ನಮಗೆ ಬಂದಿದೆ. 48 ಎಲ್ಲ ಕೇಸುಗಳನ್ನು ನೆಗೆಟಿವ್ ಆಗಿ ಬಂದಿದೆ. ಇನ್ನೂ 2 ಅವೇಟಿಂಗ್ ಇದೆ. ಈ ತಮಗೆಲ್ಲ ಗೊತ್ತಿದ್ದಂತೆ ಮೊದಲು ನಾವು TJಗೆ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ಅಟೆಂಡ್ ಆದಂಥ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂಥ 10 ಜನರದ್ದು ನಿನ್ನೆ ನಾನು ವರದಿ ಕೊಟ್ಟಿದ್ದೆ. 10 ಜನರದ್ದು ನೆಗೆಟಿವ್ ಬಂದಿತ್ತು. ಮತ್ತು ನಿನ್ನೆನೇ ನಾವು ಕಳಿಸಿದ್ವಿ 19 ಜನರದ್ದು TJಗೆ ಸಂಬಂಧಪಟ್ಟವ್ರದ್ದು ಕಳಿಸಿದ್ವಿ. ಆ 19 ಜನರದ್ದನ್ನು ನಮಗೆ ವರದಿ ಬಂದಿದೆ. ಆ 19 ಜನರದ್ದೂ ಸಹಿತ ಎಲ್ಲರದ್ದು ನೆಗೆಟಿವ್ ಬಂದಿದೆ, 19 ಜನರದ್ದು. ಹೀಗಾಗಿ ಈಗ ಅಟ್ ಪ್ರೆಸೆಂಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ನೆಗೆಟಿವ್ ವರದಿ ಅಂದರೆ ಪಾಸಿಟಿವ್ ಆಗಿರೋ ಕೇಸ್ಗಳು ಯಾವುದೂ ಇಲ್ಲ, ಎಲ್ಲ ನೆಗೆಟಿವ್ ಆಗಿದ್ದಾವೆ. ಈ 19 ಜನರಲ್ಲಿ 2 ಜನರು ಹಾಸ್ಪಿಟಲ್ ಕ್ವಾರಂಟೈನ್ ಮಾಡಿದ್ದೀವಿ, 2 ಜನರನ್ನು. ಯಾಕಂದರೆ ಅವರು ಇನ್ನೂ 14 ಡೇಸ್ ಮುಗಿಸಿಲ್ಲ. ಆಮೇಲೆ ಉಳಿದಂಥ 17 ಜನರನ್ನು ನಾವು ಗೌರ್ಮೆಂಟ್ ಐಸೋಲೇಷನ್ ಸೆಂಟ್ರಲ್ಲಿ ಇಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಯಾಕಂದರೆ ಸಿಮ್ಟಮ್ಸ್ ಯಾವಾಗೂ ರೇಸ್ ಆಗ್ಬೋದು. ಅದಕ್ಕಾಗಿ ಅವ್ರನ್ನ 17 ಜನರನ್ನ ಗೌರ್ಮೆಂಟ್ ಐಸೋಲೇಷನ್ ಸೆಂಟ್ರಲ್ಲಿ ಇಡ್ತೀವಿ. ನಿನ್ನೆ ನಿಮಗೆ ಇನ್ನೊಂದು ಪ್ರೈಮರಿ ಕಾಂಟ್ಯಾಕ್ಟ್ ಚಡಚನ್ನ ವ್ಯಕ್ತಿಯನ್ನು ಬಗ್ಗೆ ಹೇಳಿದ್ವಿ. ಅವ್ರದ್ದು ನಮಗೆ ರಿಪೋರ್ಟ್ ಬಂದಿದೆ. ಪ್ರೈಮರಿ ಕಾಂಟ್ಯಾಕ್ಟ್ 2 ವ್ಯಕ್ತಿಗಳದ್ದು ಅವ್ರದ್ದು ಸಹಿತ ನಮಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಹೀಗಾಗಿ ನಮ್ಮಲ್ಲಿ ಯಾವುದೂ ಪಾಸಿಟಿವ್ ಕೇಸಸ್ ರೆಕಾರ್ಡ್ ಆಗಿಲ್ಲ. ಆದರೆ ನಾವು ನಿನ್ನೆಯಿಂದ ಹೊಸದಾಗಿ ನಾವು ಐಡೆಂಟಿಫೈ ಮಾಡಿರೋದಂದರೆ, ತಮಗೆಲ್ಲ ಗೊತ್ತಿದೆ, ಬಾಗಲಕೋಟಲ್ಲಿ ಒಬ್ಬ ವ್ಯಕ್ತಿದ ಈ ಕೊರೋನಾ ಸೋಂಕಿನಿಂದಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ದೃಢಪಟ್ಟಿದ್ದಾರೆ. ಅವರು ಮೃತನಾಗಿದ್ದಾನೆ ಅಂತ ಹೇಳಿ. ಅವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ನಮಗೆ 2 ಇದ್ದಾರೆ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಮಾಹಿತಿ ಬಂದಿದೆ. ನಿನ್ನೆನೇ ಆ ವ್ಯಕ್ತಿಗಳ ಬಗ್ಗೆ ನಾವು ಪೊಲೀಸ್ ಇಲಾಖೆ ಹಾಗೂ ನಮ್ಮ ಆರೋಗ್ಯ ಇಲಾಖೆಯವರು ಒಟ್ಟುಗೂಡಿ ಅವರ 2 ವ್ಯಕ್ತಿಗಳನ್ನು ನಾವು ನಮ್ಮ ಐಸೋಲೇಷನ್ ಸೆಂಟರ್ ಬಿಜಾಪುರಕ್ಕೆ ಅವರಿಗೆ ತೊಗೊಂಡು ಬಂದು ಇವತ್ತು ಅವ್ರದ್ದು ಸ್ವ್ಯಾಬ್ ಕಳಿಸ್ತೀವಿ. ಅದೇ ರೀತಿ ಅವರಿಗೆ ಇರುವಂಥ ಸೆಕೆಂಡರಿ ಕಾಂಟ್ಯಾಕ್ಟ್ ಏನಿತ್ತು, ಆ ಸೆಕೆಂಡರಿ ಕಾಂಟ್ಯಾಕ್ಟ್ ಇರುವಂಥ 6 ಜನರನ್ನು ಸಹಿತ ನಾವು ಸಪ್ರೇಟಾಗಿ ತೊಗೊಂಡು ಬಂದು ಮುದ್ದೇಬಿಹಾಳ್ ಗೌರ್ಮೆಂಟ್ ಐಸೋಲೇಷನ್ ಸೆಂಟ್ರಲ್ಲಿ ಇಟ್ಟಿದ್ದೀವಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕೇಳ್ಬೋದು. ಇವರಿಬ್ಬರು ಜನ ಅವರು 23ಕ್ಕೆ ಬೆಂಗಳೂರಿನಿಂದ ಒಂದು ಇನೋವಾ ಕಾರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಮೊನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಓಲ್ಡ್ ಟೌನಲ್ಲಿ ಒಂದು ಕೇಸನ್ನು ಕೋವಿಡ್ ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗಿತ್ತು. ದಟ್ ಪರ್ಸನ್ ವಾಸ್ 70-year-old ಮ್ಯಾನ್. ಸೊ ಹೇಗೆ ಬಂತು ಅದರ ಬಗ್ಗೆ ಅಲ್ಲಿ ಬೆಂಗಳೂರು ಜಿಲ್ಲಾಡಳಿತ ಅವರು ವಿಚಾರಣೆ ಮಾಡಿದ್ದಾರೆ, ಜಿಲ್ಲಾ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಸೊ 1-2 ಥಿಯೋರಿಗಳಿತ್ತು. ಒಂದು ಥಿಯೋರಿ ಪ್ರಕಾರ ಅವ್ರ ಮಗ 23rd ನೈಟ್ ಬೆಂಗಳೂರಿಂದ ಬಂದಿದ್ದಾರೆ ಆ್ಯಂಡ್ ಈಸ್ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಒಂದು ಬೆಂಗಳೂರಲ್ಲಿ ಯಾವುದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಿ ಮೇ ಬಿ ದ ಕ್ಯಾರಿಯರ್ ಅಂತ ಒಂದು ಸುದ್ದಿ ಇತ್ತು. ಬಟ್ ಆದರೆ ಅವ್ರಿಗೆ ಅವ್ರದ್ದು ಥ್ರೋಟ್ ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸಿದ್ದಾರೆ, ಅದು ನೆಗೆಟಿವ್ ಬಂತು. ಬಟ್ ಸಿನ್ಸ್ ಅದರ 70-year-old ಮ್ಯಾನ್ದು ಯಾವುದು ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ, ಹಾಗಾಗಿ ಮುಖ್ಯವಾಗಿ ಸಂಶಯ ಅವ್ರ ಮಗನ ಮೇಲೆ ಇದೆ. ಈ ರಾಜಶೇಖರ್ ಇಂದ ಅವರ ಫಾದರ್ಗೆ ಕ್ಯಾರಿ ಆಗಿರ್ಬೋದು. ಸೊ ನಿನ್ನೆ ಈ ಸಂಬಂಧಪಟ್ಟ ನಮಗೆ ಅಲ್ಲಿ ಜಿಲ್ಲಾ ಪೊಲೀಸಿಂದ ಫೋನ್ ಬಂತು ದಟ್ ಅವ್ರ ಜೊತೆಗೆ ಇನೋವಾ ಕಾರಲ್ಲಿ ನಮ್ಮ ಮುದ್ದೇಬಿಹಾಳ್ ತಾಲೂಕರು 2 ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ ಓಡಾಡ್ತಾರೆ. ಅದಕ್ಕಾಗಿ ಗೌರ್ಮೆಂಟ್ ಹೇಳಿದೆ, ಪಾಸಿಟಿವ್ ಕೇಸಸ್ ಬಂದರೆ ನಾಟ್ ಬೈ ಡೆಪ್ಟಿ ಕಮಿಷನರ್, ಪಾಸಿಟಿವ್ ಕೇಸಸ್ ಬಂದರೆ ಸ್ಟೇಟ್ ಬುಲೆಟಿನ್ ರಿಲೀಸ್ ಮಾಡ್ತದೆ. ಸ್ಟೇಟ್ ಬುಲೆಟಿನ್ ಅವ್ರು ಹೇಳಿದ ಮೇಲೆ ಬೇಕಾದ್ರೆ ನಾವು ಇಂಟರ್ನ್ ನಾವು ಹೇಳ್ಬೋದು.
ಬಟ್ ನಾವು ಫಸ್ಟ್ ಹೇಳುವಂತಿಲ್ಲ. ಸ್ಟೇಟ್ ಬುಲೆಟಿನ್ ಪಾಸಿಟಿವ್, ನೆಗೆಟಿವ್ ಕೇಸಸ್ ಅವ್ರು ಕನ್ಫರ್ಮೇಷನ್ ಕೊಡ್ತಾರೆ, ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಪಾಸಿಟಿವ್ ಕೇಸಸ್ ನಾವು ಹೇಳುವಂತಿಲ್ಲ. ಬೀದರ್ ಡಿ ಸಿ ಅವರು ಏನು ಸ್ವಲ್ಪ ಇಲ್ಲ, ಅದು ಪರ್ಟಿಕ್ಯುಲರ್ ಡಿ ಸಿ ಅಂತ ಏನಿಲ್ಲ. ದೇ ಹ್ಯಾವ್ ಟೇಕನ್ ಕಾನ್ಸಿಯಸ್ ಡಿಸಿಷನ್ ದಟ್ ಪಾಸಿಟಿವ್ ಕೇಸಸ್ಗಳನ್ನು ರೀಕನ್ಫರ್ಮೇಷನ್ ಮಾಡಿಕೊಂಡು ಹಿರಿಯ ಅಧಿಕಾರಿಗಳ ಮಟ್ಟದ್ದು ಮತ್ತು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಚರ್ಚೆ ಮಾಡಿ ಸರ್ಕಾರ ಮಟ್ಟದಲ್ಲಿ ಅನೌನ್ಸ್ ಮಾಡಬೇಕಂತ ಡಿಸೈಡ್ ಮಾಡಿರೋದ್ರಿಂದ ಇದು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಯಾರು ಅನೌನ್ಸ್ ಮಾಡುವಂತೆ. ಅವು ಅಂದರೆ ಆ 2 ಲೋಕಲ್ ಸ್ಯಾಂಪಲ್, ಇದಕ್ಕೇನು ವೀಸೆಗೆ ಅಥವಾ ವಿದೇಶದಿಂದ ಬಂದವರಿಗೆ ಟ್ರಾವೆಲಿಂಗ್ ಹಿಸ್ಟ್ರಿ ಅಬ್ಸಲ್ಯೂಟ್ಲಿ ಏನು ಸಂಬಂಧ ಇಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಅವರು, ಈ ಪ್ರೈವೇಟ್ ಹಾಸ್ಪಿಟಲ್ದವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೆ ನಾವು ಕಳಿಸಿದ್ದೀವಿ. ಬಟ್ ಸ್ಟಿಲ್ ಇಟ್ ಈಸ್ ಅಂಡರ್ ಕನ್ಸಿಡರೇಷನ್ ವೆದರ್ ದೇ ಮೇ ಎಕ್ಸೆಪ್ಟ್ ಇಟ್ ಆರ್ ನಾಟ್ ಎಕ್ಸೆಪ್ಟ್. ಅವರಿಂದ ಅದನ್ನೇ ಟೆಸ್ಟ್ ಮಾಡದೇ ಇರ್ಬೋದು, ಅದು ಎಲಿಜಿಬಲ್ ಇರಲಿಲ್ಲ ಟೆಸ್ಟೇ ಮಾಡೋದು. ನಾವು ಕಳಿಸಿದ್ದೆಲ್ಲ ಟೆಸ್ಟ್ ಮಾಡಬೇಕಂತ ಏನಿಲ್ಲ. ಹಾಲೇನು ಕೊಡ್ತಾ ಇದ್ದಾರೆ, ಸ್ವಲ್ಪ ಅದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಸರ್, ಅದರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ನಿರ್ದೇಶನ ಕ್ಲಿಯರ್ ಕಟ್ ಆಗಿದೆ. ಒಂದು ನೋಟಿಫೈಡ್ ಸ್ಲಮ್, ಇನ್ನೊಂದು ನಾನ್ ನೋಟಿಫೈಡ್ ಸ್ಲಮ್. ಅಂದರೆ ನಾವು ನಾನ್ ನೋಟಿಫೈಡ್ ನೀವು ಹೇಗೆ ಡಿಫೈನ್ ಮಾಡ್ತೀರಿ ಅಂದರೆ ಸಬ್ಮಿಟ್ ಮಾಡಿರಬೇಕು ಪ್ರಪೋಸಲ್, ಗೌರ್ಮೆಂಟ್ ನೋಟಿಫೈ ಮಾಡದೇ ಇದ್ದರೆ ಮಾತ್ರ. ಅಂದರೆ ನಾನ್ ನೋಟಿಫೈಡ್ ಅಂದರೆ ಯಾರ್ಯಾರು ಇರ್ತಾರೋ ಅವರೆಲ್ಲ ನಾನ್ ನೋಟಿಫೈಡ್ ಅಲ್ಲ, ಅನ್ಆಥರೈಸ್ಡ್ ಜಾಗಗಳೆಲ್ಲ ನಾನ್ ನೋಟಿಫೈಡ್ ಅಲ್ಲ. ಸಬ್ಮಿಟ್ ಮಾಡಿರಬೇಕು, ಗೌರ್ಮೆಂಟ್ ನೋಟಿಫೈ ಮಾಡದೇ ಇರುವಂಥದ್ದು. ಆಮೇಲೆ ಕಟ್ಟಡ ಕಾರ್ಮಿಕರಿದ್ದು, ಕಟ್ಟಡ ಕಾರ್ಮಿಕರ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೊಂದಿದ್ದು ಅವರು ಬೇರೆ ಕಡೆ ಟೆಂಟ್ ಹೊಡ್ಕೊಂಡು ಹೊರಗಡೆ ಇದ್ದರೆ ಅವರಿಗೆ. ಆಮೇಲೆ ಈ 3 ಕ್ಯಾಟಗರಿಗಳಿಗೆ ಮಾತ್ರ. ಆಮೇಲೆ ಕ್ಯಾಂಪ್ ನಾವು ಮಾಡಿದ್ದೀವಲ್ಲ, 8 ಕ್ಯಾಂಪ್ಗಳು ಮಾಡಿದ್ದೀವಿ, ಇವರಿಗೆ ಮಾತ್ರ ಅವಕಾಶ ಇರೋದು. ಉಳಿದವರಿಗೆಲ್ಲ ಇಟ್ ಈಸ್ ನಾಟ್ ಓಪನ್ ಎಂಡೆಡ್, ಇಟ್ ಈಸ್ ಕ್ಲೋಸ್. ಫೋನ್ ಮಾಡ್ತಾರೆ ಸರಿ, ನಮ್ಮ ಏರಿಯಾ ಖಾಲಿ ಎರಡು ಅಲ್ಲ, ಇದು ನಾವು ಕಳಿಸಲೇ ಇಲ್ಲ, ಈಗ ಕಳಿಸ್ತೀವಿ. ಅಂದರೆ 12th ಡೇ ವಿ ಆರ್ ಸೆಂಡಿಂಗ್. ಅಂದರೆ ಪಡಿತರ ನಾನು ನಿಮಗೆ ಇದನ್ನೇ ಕೊಡ್ತೀನಿ, ಪ್ರೆಸ್ ರಿಲೀಸ್ ಕೊಡ್ತೀನಿ. ಅಂದರೆ ಎಷ್ಟು ಕ್ವಿಂಟಲ್ ನಮಗೆ ಬಂದಿದೆ, ಎಷ್ಟು ಅಂಗಡಿಗಳಿದ್ದಾವೆ, ಎಷ್ಟೆಷ್ಟು 2 ಮಂದಿಗೆ ಒಬ್ಬೊಬ್ಬರಿಗೆ ಈ ಕಾರಣಕ್ಕಾಗಿ ವಿಶೇಷ ಕ್ರಮಗಳನ್ನು ಕೈಗೊಳ್ಳೋದು. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗ ನಮಗೆ ಸುತ್ತಮುತ್ತ ಇದೆ, ನಾವು ಮಾತ್ರ ಹೊಡ್ತೀವಿ. ಇದುವರೆಗೆ ಇಂಟರ್ ಡಿಸ್ಟ್ರಿಕ್ಟ್ ಏನು ಮೂವ್ಮೆಂಟ್ ಇತ್ತು, ಇನ್ನೂ ನಾವು ಅಲ್ಲಿ ಹೆಚ್ಚಿನ ಕಣ್ಗಾವಲಿಟ್ಟು ಹೆಚ್ಚಿನ ಅಧಿಕಾರಿಗಳನ್ನು ನಿಗಾವಹಿಸುವಂತೆ ನಾವು ಮಾಡಿದ್ದೀವಿ. ಆಮೇಲೆ ಈ ಮೂಮೆಂಟನ್ನು ಅಂದರೆ ಈ ಜನರಲ್ ಮೂಮೆಂಟನ್ನು ಇನ್ನೂ ಸ್ಟ್ರಿಕ್ಟಾಗಿ ಮಾಡಿದ್ದೀವಿ. ಅಂದರೆ DYSP ಲೆವೆಲಲ್ಲಿ ದೇ ಶುಡ್ ವೆರಿಫೈ. ಮೆಡಿಕಲ್ ರೀಸನ್ಗೆ ನಾವು ಬಿಡಬೇಕಾದ್ರೂ ದೇ ಶುಡ್ ವೆರಿಫೈ ಆ್ಯಂಡ್ ದೆನ್ ಯು. ಅನ್ನೆಸರಿ ಸುಮ್ಮನೆ ನಾವು ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ಅಥವಾ ನಮ್ಮ ಮಗನ ನೋಡೋಕೆ ಹೋಗ್ತೀವಿ, ಇಂಥ ಕಾರಣಕ್ಕೂ ನಾವು ಬಿಡ್ತಾ ಇಲ್ಲ. ಈವನ್ ಡೆತ್ ಕೇಸಲ್ಲೂ ಸಹಿತ ಡ್ರೈವರ್ ವಿತ್ 2 ಮೆಂಬರ್ಸ್ ಅಷ್ಟೇ ಬಿಡ್ತಾ ಇದ್ದೀವಿ. ಹೀಗಾಗಿ ಅದನ್ನು ನಾವು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೀವಿ. ಅದನ್ನು ನಾವು ಯಾವುದೇ ಕಾರಣಕ್ಕೆ ಇದನ್ನು ಮಾಡ್ತಾ ಇಲ್ಲ. ಮತ್ತು ಈಗ ಬಾಗಲಕೋಟದಲ್ಲಿ ಆ ಥರ ಬಂದಿರೋದ್ರಿಂದ ಈಗ ಬೇರೆ ಡಿಸ್ಟಿಕ್ದಿಂದ ಬೇರೆ ರಾಜ್ಯದಿಂದ ನಮ್ಮಲ್ಲಿ ಬಂದವ್ರ ಮೇಲೆ ನಾವು ಹೆಚ್ಚಿನ ನಿಗಾ ವಹಿಸ್ತೀವಿ. ಎಕ್ಸೈಸಲ್ಲಿ 8 ಕೇಸ್ ಆಗಿದೆ ಅಂತ ಅದು ಟೈಮ್ ರಿಲೀಸ್ ಪ್ರೆಸ್ ಅಂದರೆ ನನ್ನ ಹತ್ರ ಈಗ ಮಾಹಿತಿ ಇಲ್ಲ ಸರ್. ಬಿಜಾಪುರ ಯಾರು ಬಿಟ್ಟಿದ್ದಾರೆ? ಸುಪ್ರೀಂ ಕೋರ್ಟ್ ಆದೇಶ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಪೇರೋಲ್ ಕಮಿಟಿದು ಚರ್ಚೆ ಆಯಿತು. ಆ ತೀರ್ಮಾನ ಪ್ರಕಾರ ನಾವು ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾನ್ಯ ಜಿಲ್ಲಾ ಮತ್ತು ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಆ ಪ್ರಕಾರ ಪೇರೋಲ್ ಮತ್ತು ಅಂಡರ್ ಟ್ರಯಲ್ ಬಿಸ್ನೆಸ್ಗೆ ಒಂದು ರಿಲೀಸ್ ಮಾಡೋಕ್ಕೆ ನಾವು ಪ್ರೊಸೀಡಿಂಗ್ ಆಯಿತು. ಆ ಪ್ರಕಾರ ಸುಮಾರು 50 ಜನಕ್ಕೆ ನಾವು ಈಗ ಅಂಡರ್ ಟ್ರಯಲ್ ಪ್ಲಸ್ ಪೇರೋಲ್ ಸೇರಿ ಅದು 50 ಜನಕ್ಕೆ ನಾವು ರಿಲೀಸ್ ಮಾಡೋದನ್ನು ಒಪ್ಕೊಂಡಿದ್ದೀವಿ. ಮತ್ತು ಅವರು 1 by 1 ಅವ್ರದ್ದು ಬಾಂಡ್ ಪ್ರಕಾರ ಬಿಡ್ತಾ ಇದ್ದಾರೆ. ಸೊ ದ್ಯಾಟ್ ಪ್ರೊಸೆಸ್ ಇಸ್ ಕೌಂಟ್. ಈಗ ಇದು ಸೇರಿ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋ ಉದ್ದೇಶದಿಂದ ನಮ್ಮ ವಿಜಯಪುರ ಜೈಲಲ್ಲಿ ಒಂದು 300 ಕೆಪಾಸಿಟಿ ಬದಲಾಗಿ 600 ಜನ ಇದ್ದರು. ಸೊ ಅಲ್ಲಿ ಓವರ್ ಕ್ರೌಡಿಂಗ್ ಆಗ್ತಾಯಿತ್ತು. ಅದಕ್ಕಾಗಿ ಒಂದು 175 ಪ್ರಿಸ್ನರ್ಸ್ಗೆ ನಾವು ಬೇರೆ ಜೈಲಲ್ಲಿ ಶಿಫ್ಟ್ ಮಾಡಿದ್ದೀವಿ. ಅದು ಹಿಂಡಲ್ಗಾ ಜೈಲ್ಗೆ ಒಂದು 100 ಪ್ರಿಸ್ನರ್ಸ್ ಪ್ಲಸ್ ಬಾಗಲಕೋಟೆ ಮತ್ತು ಜಮಖಂಡಿಯಲ್ಲಿ ಒಂದು 75 ಪ್ರಿಸ್ನರ್ಸ್ ಶಿಫ್ಟ್ ಮಾಡಿದ್ದೀವಿ. ಇದು ನಿನ್ನೆ ಮತ್ತು ಇವತ್ತು ನಾವು ಇದು ಕಾರ್ಯಾಚರಣೆ ಮಾಡಿ ಎಲ್ಲರಿಗೆ ಅಲ್ಲಿ ಸುರಕ್ಷಿತವಾಗಿ ತಲುಪಿದ್ದೀವಿ. ಈ ಸದ್ಯಕ್ಕೆ ಎಷ್ಟಿದ್ದಾರೆ ಸರ್ ನಮ್ಮ ಜಿಲ್ಲೆಯಲ್ಲಿ? ಈಗ ಸುಮಾರು ಒಂದು 425 ಪ್ರಿಸ್ನರ್ಸ್ ಇದ್ದಾರೆ. 425 ಇದ್ದಾರೆ. 175 ತಾವು ಬೇರೆ ಜಿಲ್ಲೆಗೆ ಕಳಿಸಿ. ಮತ್ತು ಅದರಲ್ಲಿ ಫ್ಯಾಮಿಲಿ ಅವ್ರು ಬೆಟ್ಟ ಹಾಕೋದು ಅದನ್ನು ಸ್ಟಾಪ್ ಮಾಡಿದ್ದಾರೆ, ಪ್ರಿವೆಂಟ್ ಮಾಡಿದ್ದಾರೆ.
ಅದು ಡಿಸ್ಟ್ರಿಕ್ಟ್ ಪ್ರಿಸನ್ ಅವರು ಸ್ಟಾಪ್ ಮಾಡಿದ್ರು. ಬಟ್ ನಮ್ಮ ಮಾಹಿತಿ ಪ್ರಕಾರ ಪೂರ್ತಿ ಸ್ಟಾಪ್ ಆಗಿತ್ತು. ನಿರ್ದೇಶನ ಮೇರೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ತಮ್ಮ ಜಿಲ್ಲೆಗೆ ಹೋಗಿ ಇಲ್ಲಿ ಏನು ಒಂದು ಕ್ರಮ ಕೈಗೊಳ್ತಾರೆ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಬರೋಕ್ಕೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ಬೆಳಗ್ಗೆ ಬಂದಿದ್ದೀನಿ. ಸೊ ಬೆಳಗ್ಗೆಯಿಂದ ನಾನು ರಿವ್ಯೂ ಮಾಡಿದ್ದೀನಿ. ಸೊ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಮತ್ತು ಮುಂದಕ್ಕೆ ಏನು ಕ್ರಮ ತಗೋತಾರೆ ಆ ನಿಟ್ಟಿನಲ್ಲಿ ಎಲ್ಲ ಮಾಡಿ ಸರ್ಕಾರಕ್ಕೆ ಒಂದು ಮಾಹಿತಿನ ನಾನು ನೋಡಿರ್ತೀವಿ ಸರ್. ಬೇರೆ ಜಿಲ್ಲೆಗಿಂತ ಈ ಬಿಜಾಪುರ ಜಿಲ್ಲೆ ಅನಿಸ್ತದೆ ಸರ್. ಸರಿ ಮತ್ತೊಂದು ಹೇಳಿ. ಈ ಜಿಲ್ಲೆಯ ವ್ಯವಸ್ಥೆ ಕೊರೋನಾ ತಡೆಗಟ್ಟಲು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಆರೋಗ್ಯ ಯಾವ ರೀತಿ ಕೆಲಸ ಮಾಡೋದು ನಿಮಗೆ ಕಂಡು ಬರ್ತದೆ ಸರ್? ಈಗ ನಾನು ನಗರಾಭಿವೃದ್ಧಿ ಇಲಾಖೆಗೂ ನಾನು ಉಸ್ತುವಾರಿ ಕಾರ್ಯದರ್ಶಿ ಇದ್ದೀನಿ. ಈಗ ಅದು ಹೆಚ್ಚುವರಿ ಪ್ರವಾರದಲ್ಲಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ನಾನು ಎಲ್ಲ ಜಿಲ್ಲೆಗಳು ನೋಡ್ತಾ ಇರೋದ್ರಿಂದ ಬಿಜಾಪುರ ಜಿಲ್ಲೆ ಬೇರೆ ಜಿಲ್ಲೆಗಳ ಸಂಬಂಧಪಟ್ಟಾಗೆ ಒಳ್ಳೆ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಕೆಲವೊಂದು ಇಲ್ಲಿ ಅವರು ಉತ್ತಮವಾದಂತಹ ಒಂದು ಕೆಲಸಗಳನ್ನ ನಿರ್ವಹಿಸಿದ್ದಾರೆ. ಅದನ್ನೇ ನಾನು ಅವ್ರಿಗೆ ಒಂದು ಸಲಹೆ ಕೊಡ್ತಾ ಇದ್ದೆ. ಅದನ್ನು ದಯವಿಟ್ಟು ಡಾಕ್ಯುಮೆಂಟ್ ಮಾಡಿ ಅದನ್ನು ನಾವು ಭಾರತದ ಮಟ್ಟದಲ್ಲಿ ನಮ್ಮ ಲವಾಸ್ನ ಅದರ ಕೇಸ್ ಸ್ಟಡಿ ಥರ ನಾವು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಬೇರೆ ರಾಜ್ಯಗಳಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೇ ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಅನುವು ಮಾಡಲಿಕ್ಕೆ ಅಥವಾ ಅದನ್ನು ಅವರು ಪರಿಪಾಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾರೆ. ಸೊ ಒಟ್ಟಾರೆ ಒಳ್ಳೆ ಕೆಲಸ ನಿರ್ವಹಿಸಿದ್ದಾರೆ. ಕೆಲವೊಂದು ಮಾಡಿದ್ದಾರೆ. ಕೆಲವೊಂದು ಈಗ ಉದಾಹರಣೆಗೆ ಅವರು ಬೇರೆ ಈಗ ಏನು ಫುಡ್ ಪ್ಯಾಕೆಟ್ ಡಿಸ್ಟ್ರಿಬ್ಯೂಷನ್ಸ್ ಇರ್ಬೋದು. ಆಮೇಲೆ ಈಗ ರೇಷನ್ದು ಒಂದು ಹೇಳಿದ್ರು. ಆಮೇಲೆ 36,000 ಆಮೇಲೆ ಈಗ ಹಾಲು ವಿತರಣೆ ಇವತ್ತು ಕೆಲವೊಂದು ಗೊಂದಲ ಹೇಳ್ತಾ ಇದ್ರು. ಬಟ್ ಅದು ಸಹ ಅಷ್ಟೇ. ಈಗ ನಾನು ನೋಡಿದ್ರೆ ಬೆಂಗಳೂರಲ್ಲಿ ಕೆಲವು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲ ಆಗಿದೆ. ಬಟ್ ಇಲ್ಲಿ ಆ ಮಟ್ಟಕ್ಕೆ ಆಗಿಲ್ಲ. ಇಲ್ಲಿ ಸೊ ಆ ಥರ ಒಂದು ಸಣ್ಣ ಪುಟ್ಟ ಇದೆ. ಇನ್ನೂ ಪರಿಣಾಮಕಾರಿ ಮಾಡ್ಬೋದು. ಬಟ್ ಈಗ ಮಾಡಿರೋದ್ರಲ್ಲಿ ಚೆನ್ನಾಗಿ ಮಾಡಿದೆ. ಅದೊಂದು ವಿಶೇಷ ಇಲ್ಲಿ ನಾನು ಹೆಚ್ಚಿನ ಒಂದು ಪ್ರಾಮುಖ್ಯತೆ ನಾನು ಕೊಡಬೇಕಾಗಿರೋದು. ಈಗ ಹೊರಗಡೆಯಿಂದ ಈಗ ನಾವು ಹೊರ ದೇಶದಿಂದ ಬಂದಿರೋರು ನಂಬರ್ ಸಂಖ್ಯೆ ನಮ್ಮಲ್ಲಿ ಗೊತ್ತಿದೆ. ಅದಲ್ಲದೆ 36,000 ಜನ ಬೇರೆ ಬೇರೆ ಕಡೆಯಿಂದ ಬಂದವರು, ಬೆಂಗಳೂರಿಂದ ಇರ್ಬೋದು ಅಥವಾ ಬೇರೆ ಜಿಲ್ಲೆಯಿಂದ ಇರ್ಬೋದು, ಬೇರೆ ರಾಜ್ಯದಿಂದ ಬಂದಿರೋದನ್ನ ಇವರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಸಹ ನಿಗಾ ಇಟ್ಟಿರೋದು ಒಂದು ವಿಶೇಷವಾದಂಥ ಒಂದು ಪರಿಕಲ್ಪನೆ ಇಲ್ಲಿ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲಿ. ಅದನ್ನು ನಾವು ಬೇರೆ ಕಡೆನೂ ಈ ಥರ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ನನಗೆ ಬೇರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನಮ್ಮ ರಾಜ್ಯದಂತೂ ಇರ್ಬೋದು. ಈಗ ಆ್ಯಕ್ಚುಲಿ ಅದನ್ನೇ ನಾನು ಕೊಡ್ತೇನೆ ಅಂತ ಹೇಳಿದೆ. 835 ಅಂಗಡಿಗಳ ಇದ್ದಾವೆ. ಈಗ ಅರೌಂಡ್ 80 ಅಂಗಡಿಗಳಿಗೆ ತಲುಪಿದೆ. ಇದು ಥ್ರೂಔಟ್ ಮಂತ್ ಓಪನ್ ಇರ್ತದೆ. ಇನ್ 2 ಡೇಸಲ್ಲಿ ರಿಮೈನಿಂಗ್ ಅಂಗಡಿಗಳಿಗೆಲ್ಲ ತಲುಪಿ ನಾವು ಸ್ಟಾರ್ಟ್ ಮಾಡ್ತೀವಿ. ಇನ್ನು 2 ಡೇಸ್ ಬೇಕು. ಅಂದರೆ ಮೋಸ್ಟ್ ಪ್ರಾಬಬ್ಲಿ 7th ಆಲ್ ಶಾಪ್ಸ್ ವಿಲ್ ಬಿ ಓಪನ್. ಅಂದರೆ ಓದಿದ್ದು ಸ್ವಲ್ಪ ರೀಚ್ ಆಗೋದು ಲೇಟ್ ಆಯಿತು. ಅದಕ್ಕೆ ನಾವು ಅಂದರೆ ಸಿಸ್ಟಮೆಟಿಕ್ ಎಲ್ಲ ಒನ್ಸ್ ಫಾರ್ ಆಲ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಎಸ್ ಎಲ್ಲ ಬಂದು ಅಷ್ಟೇ ಬಾಕಿ. 835 ಅಂಗಡಿಯಲ್ಲಿ ಅರೌಂಡ್ 80 ಅಂಗಡಿಗೆ ಆಲ್ರೆಡಿ ಎಲ್ಲ ತಲುಪಿದೆ. और खबरों के लिए देखते रहिए बी न्यूज़ नेशन।